ಮೊದಲನೇದು ಜನಪ್ರತಿನಿಧಿಯಾಗಿ ಸ್ವರ್ಣ ಕಾರ್ಕಳದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಕಾರ್ಕಳದ ಅಭಿವೃದ್ಧಿಯನ್ನ ಬೇರೆ ಬೇರೆ ಆಯಾಮಗಳಿಂದ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಬಂದಿದ್ದೇನೆ. ಆಡಳಿತ ಪಕ್ಷದ ಶಾಸಕನಾಗಿರ್ಬೋದು, ವಿರೋಧ ಪಕ್ಷದ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿರ್ಬೋದು, ಮಾಜಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿರ್ಬೋದು, ಈ ಎಲ್ಲ ಸಂದರ್ಭದಲ್ಲಿ ಕಾರ್ಕಳದ ಘನತೆಗೆ ಚುಕ್ಕಿ ಬಾರದಂತೆ ನನ್ನ ಕೈಯಲ್ಲಿ ಏನೇನೋ ಅಭಿವೃದ್ಧಿಯ ದೃಷ್ಟಿಯಿಂದ ಕಾರ್ಕಳದ ಕೀರ್ತಿಯನ್ನ ಹೆಚ್ಚು ಮಾಡುವ ದೃಷ್ಟಿಯಿಂದ ಯಾವುದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲ ಮಾಡುವಂತ ಪ್ರಯತ್ನವನ್ನ 2004ರಿಂದ ನಿರಂತರವಾಗಿ ನಾನು ಮಾಡ್ತಾ ಬಂದಿದ್ದೇನೆ. ನನಗೆ ಸಿಕ್ಕಂತ 17-18 ತಿಂಗಳ ಮಂತ್ರಿ ಪದವಿಯ ಅವಧಿಯನ್ನು ಇಟ್ಟುಕೊಂಡು ಕಾರ್ಕಳದ ಜನರ ಋಣವನ್ನ ತೀರಿಸುವಂತ ಪ್ರಯತ್ನವನ್ನ ಸಚಿವನಾಗಿದ್ದಾಗಲೂ ಕೂಡ ನನಗೆ ಮುಖ್ಯಮಂತ್ರಿಗಳು ವಹಿಸಿದಂತ 2 ಇಲಾಖೆಗಳ ಯೋಜನೆಗಳನ್ನ ಕಾರ್ಕಳದಲ್ಲೇ ಮಾಡುವಂತ 10 ಪ್ರಯತ್ನಗಳನ್ನ ನಾನು ಮಾಡಿದ್ದೇನೆ. ಅಭಿವೃದ್ಧಿ ಅಂತಂದಾಗ ಕೇವಲ ರಸ್ತೆ, ಸೇತುವೆಗಳು, ಇನ್ಯಾವುದೋ ಕಟ್ಟಡಗಳು ಅಂತ ಅನ್ಲಿಕ್ಕೆ ಸೀಮಿತ ಇರಲಿಲ್ಲ. ಮುಂದಿನ 10 ವರ್ಷಕ್ಕೆ, ಮುಂದಿನ 20 ವರ್ಷದ ಕಣ್ಮುಂದೆ ಇಟ್ಟುಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಕಾರ್ಕಳದ ಅಭಿವೃದ್ಧಿಯನ್ನು ಮಾಡುವಂತ ಪ್ರಯತ್ನವನ್ನ ಅವತ್ತಿನಿಂದನೂ ಮಾಡ್ತಾ ಬಂದಿದ್ದೇನೆ. ನನಗೆ ಸಮಾಧಾನ ಇದೆ. ನಾನು ನನ್ನನ್ನ ಕ್ಷೇತ್ರದ ಜನ ಆಯ್ಕೆ ಮಾಡಿದ ನಂತರ ಕಾರ್ಕಳದ ಅಭಿವೃದ್ಧಿಗಳನ್ನ ಯಾವ್ಯಾವ ರೀತಿ ಮಾಡಿದೀವಿ ಎನ್ನುವಂತ ಸಮಾಧಾನ ನನ್ನ ಹತ್ರ ಇದೆ. ಒಂದು ಕಾಲದಲ್ಲಿ ಕಾರ್ಕಳದ 100 ಪ್ರದೇಶಗಳಿಗೆ, ನಾನು ಇದನ್ನ ಗಟ್ಟಿಯಾಗಿ ಹೇಳ್ತೇನೆ, 100 ಪ್ರದೇಶಗಳಿಗೆ ಸಂಪರ್ಕನೇ ಇರಲಿಲ್ಲ. ಅಂತ ಎಲ್ಲ ಪ್ರದೇಶಗಳಿಗೆ ಇವತ್ತು ರಸ್ತೆ ಆಗಿರುವಂಥದ್ದು ಪ್ರತ್ಯಕ್ಷವಾಗಿ ನಾವು ನೋಡಿದ್ದೀವಿ. ಕಾರ್ಕಳದ 10 ಪ್ರದೇಶಗಳಲ್ಲಿ ವಿದ್ಯುತ್ತಿನ ಸೌಲಭ್ಯಗಳೇ ಇರಲಿಲ್ಲ. ಇವತ್ತು ನಮ್ಮೂರಿಗೆ ವಿದ್ಯುತ್ ಇಲ್ಲ ಅನ್ನುವಂಥ ಸ್ಥಿತಿ ಯಾವ ಗ್ರಾಮದಲ್ಲೂ ಕೂಡ ಇಲ್ಲ. ಕುಡಿಯುವ ನೀರಿನ ವಿಷಯಕ್ಕೆ ಬಂದಾಗ ಬಹುತೇಕ ಎಲ್ಲ ಹ್ಯಾಮ್ಲೆಟ್ಗಳಿಗೆ, ಎಲ್ಲ ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತ ಪ್ರಯತ್ನವನ್ನು ಕೂಡ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದೇವೆ. ಸಾಂಸ್ಕೃತಿಕವಾಗಿ ಕಾರ್ಕಳವನ್ನು ಬೆಳೆಸುವಂತ ಪ್ರಯತ್ನ, ಪ್ರವಾಸೋದ್ಯಮದಿಂದ ಕಾರ್ಕಳವನ್ನು ಬೆಳೆಸುವಂತ ಪ್ರಯತ್ನ, ಶಿಕ್ಷಣದಲ್ಲಿ ಹೊಸ ಹೊಸ ರೀತಿಯಾದಂತಹ ಪ್ರಯೋಗಗಳು, ಜನರ ಮೂಲಭೂತ ಸೌಕರ್ಯಗಳಿಗೆ ತ್ವರಿತವಾದಂತಹ ಸ್ಪಂದನ, ಇದೆಲ್ಲದನ್ನು ಕೂಡ ಕಾರ್ಕಳವನ್ನ ಇಟ್ಟುಕೊಂಡೇ ನಾವು ಮಾಡ್ತಾ ಬಂದಿದ್ದೇವೆ. ಸರ್ಕಾರದ ಕಾರ್ಯಕ್ರಮ ಅಲ್ಲದೆ ಸರ್ಕಾರೇತರ 10 ಕಾರ್ಯಕ್ರಮಗಳು ಕೂಡ ಕಾರ್ಕಳದಲ್ಲಿ ನಡೆದಿರೋದು ನಿಮಗೆ ಗೊತ್ತಿದೆ. ಕಾರ್ಲಾ ಕಜೆಯನ್ನ ಬ್ರ್ಯಾಂಡ್ ಮಾಡುವಂಥದ್ದು ಪ್ರಯತ್ನ, ಬಿಳಿ ಬೆಂಡೆಯನ್ನ ಬ್ರ್ಯಾಂಡ್ ಮಾಡುವಂತ ಪ್ರಯತ್ನ, ಮಿಷನ್ 100 ಅನ್ನುವಂಥ ಹೆಸರಿನಲ್ಲಿ SLC ಮಕ್ಕಳನ್ನ 100% ರಿಸಲ್ಟ್ ಬರಬೇಕು ಅನ್ನುವಂಥ ಪ್ರಯತ್ನ, ಉದ್ಯೋಗ ಮೇಳ, ಈ ರೀತಿ ಸರ್ಕಾರೇತರವಾದಂತಹ ಯೋಚನೆಗಳು ಕೂಡ ಕಾರ್ಕಳದಲ್ಲಿ ತರುವಂತಹದನ್ನು ಮಾಡಿ ಆ ಮುಖಾಂತರ ಕಾರ್ಕಳದ ಜನರನ್ನ ಒಂದು ಟೀಮ್ ಆಗಿ ಯೋಚನೆ ಮಾಡಿ ಕೆಲಸ ಮಾಡುವಂತ ಪ್ರಯತ್ನವೂ ಕೂಡ ಮಾಡಿದ್ದೇನೆ. ವಿಧಾನಸಭೆಗೆ ನನ್ನನ್ನ ಈ ಕ್ಷೇತ್ರದ ಜನ ಕಳಿಸಿದ್ರಿಂದ ವಿಧಾನಸಭೆಯಲ್ಲೂ ಕೂಡ ಜನರ ಪ್ರತಿಧ್ವನಿಯಾಗಿ ಸಮರ್ಥವಾಗಿ ವಿಧಾನಸಭೆಯ ಒಳಗೆ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿದ್ದೇನೆ, ಕ್ಷೇತ್ರವನ್ನ ಪ್ರತಿನಿಧಿಸಿದ್ದೇನೆ ಎನ್ನುವಂತ ಸಮಾಧಾನವೂ ಕೂಡ ನನ್ನ ಹತ್ರ ಇದೆ. ಪಾರ್ಟಿಯ ಕಾರ್ಯಕರ್ತರು ನನ್ನನ್ನ ನಿರಂತರವಾಗಿ ನನ್ನನ್ನು ಬೆಂಬಲಿಸ್ತಾ ಬಂದಿದ್ರಿಂದ ಪಾರ್ಟಿಯ ಚಟುವಟಿಕೆಗಳಿಗೆ ಎಲ್ಲೂ ಚ್ಯುತಿ ಬಾರದಂತೆ ಕಾರ್ಯಕರ್ತರು ಮತ್ತು ಜನಪ್ರತಿನಿಧಿಯ ನಡುವೆ ಯಾವುದೇ ಅಂತರ ಇಲ್ಲದಂತೆ ಕಾರ್ಯಕರ್ತರಿಗೆ ಕೊಂಡಿಯಾಗಿ ಪಕ್ಷದ ಸಿದ್ಧಾಂತ ಏನಿದೆ ಆ ಸಿದ್ಧಾಂತವನ್ನ ಅತ್ಯಂತ ಗಟ್ಟಿಯಾಗಿ ಹೇಳುವಂತ ಪ್ರಯತ್ನವನ್ನು ಕೂಡ ಪ್ರತಿನಿತ್ಯ ಮಾಡ್ತಾ ಬಂದಿದ್ದಾರೆ.
ಒಟ್ಟು 21 ವರ್ಷದ ಅವಧಿಯಲ್ಲಿ ದ್ವೇಷ ರಾಜಕಾರಣವನ್ನ ಮಾಡಲಿಲ್ಲ ಮತ್ತು ಮಾಡುವಂತ ಸ್ವಭಾವವೂ ಅಲ್ಲ ನಂದು. ರಾಜಕಾರಣ ಅನ್ನುವಂಥದ್ದನ್ನ ಚುನಾವಣೆಯ ನೀತಿ ಸಂಹಿತೆ ಆರಂಭವಾಗಿ ನೀತಿ ಸಂಹಿತೆ ಮುಗಿಯುವ ತನಕ ಇಟ್ಕೊಂಡಿದ್ದಾನೆ ಬಿಟ್ರೆ ಬೇರೆ ಯಾವುದೇ ಸಂದರ್ಭದಲ್ಲಿ ಅಭಿವೃದ್ಧಿಯಲ್ಲಿರ್ಬೋದು, ಸಂಬಂಧಗಳಲ್ಲಿರ್ಬೋದು, ಕಾರ್ಕಳದ ಕೀರ್ತಿಯನ್ನು ಎತ್ತಿ ಹಿಡಿಯುವಂತ ಎಲ್ಲ ಸಂದರ್ಭದಲ್ಲಿ ದ್ವೇಷವನ್ನ ರಾಜಕಾರಣವನ್ನ ಮಾಡದೆ ಒಂದು ಒಳ್ಳೆಯ ಕ್ಷೇತ್ರವನ್ನಾಗಿ ಇದನ್ನು ನಿರ್ಮಾಣ ಮಾಡುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಇನ್ನಷ್ಟು ಅವಕಾಶಗಳು ಎಲ್ಲೆಲ್ಲಿ ಸಿಗ್ತದೋ ಆ ಎಲ್ಲ ಅವಕಾಶಗಳನ್ನ ಬಳಕೆ ಮಾಡಿಕೊಂಡು ಕಾರ್ಕಳದ ಬಾಕಿ ಉಳಿದಿರುವಂತಹ ಅಥವಾ ಕಾರ್ಕಳದ ಇವತ್ತಿನ ವೇಗಕ್ಕೆ ತಕ್ಕಂತೆ ಕಾರ್ಕಳದ ಅಭಿವೃದ್ಧಿಯನ್ನ ಮಾಡುವಂತ ಯೋಚನೆಯೂ ಕೂಡ ಇದೆ, ಮಾಡ್ತೇನೆ. ಆರಂಭದ ಚುನಾವಣೆಯಲ್ಲಿ ಹೇಳಿದಂತ 3 ಘೋಷಣೆಗಳೇ ಕೊನೆಯ ಉಸಿರಿರುವ ತನಕವೂ ಕೂಡ ಅದೇ 3 ಘೋಷಣೆಗಳು: ಹಿಂದುತ್ವ, ಅಭಿವೃದ್ಧಿ, ಯುವ ನಾಯಕತ್ವ. ಈ 3 ವಿಷಯದಲ್ಲಿ ಯಾವತ್ತೂ ಕೂಡ ವಿಚಲಿತನಾಗದೆ ಇದೇ 3 ವಿಷಯವನ್ನು ಇಟ್ಟುಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತೇನೆ, ಮುಂದುವರಿತಾನೆ.